ಎಲ್ಲಿ ಹೋಗ್ತಾ ಇದೀನಿ ಅಂತ ಎಲ್ಲ ಗೆಸ್ ಮಾಡಿ ನೋಡೋಣ. ಆಕ್ಚುಲಿ ವಾಯುಪುತ್ರ ಪವನಪುತ್ರ ಅಂತೆಲ್ಲ ಕರೀತದೆ. ಅವನ್ ಜನ್ಮಸ್ಥಳಕ್ಕೆ ಹೋಗ್ತಾ ಇದೀನಿ ಇವತ್ತು. ನಾನು ಬಹಳ ವರ್ಷದಿಂದ ಅನ್ಕೊಂಡಿದ್ದೆ ಹೋಗ್ಬೇಕು ಅಂತ, ಹೋಗಿರ್ಲಿಲ್ಲ. ಇವಾಗ ಹೋಗ್ಬೇಕು ಅನ್ಕೊಂತಾ ಇದೀನಿ. ಸದ್ಯಕ್ಕೆ ಈಗ ಬೆಳಗಾಂ ಬಿಟ್ಬಿಟ್ಟು ಬಾಗೇವಾಡಿ ದಾಟಿದೀನಿ. ಇವತ್ ನೈಟ್ ಹೋಗಿ ರೀಚ್ ಆಗ್ತೀನಿ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಇವತ್ತು ಒಂದು 3 days ಪ್ಲಾನ್ ಮಾಡಿದೀನಿ ಇದಕ್ಕೆ ಹೋಗೋಣ ಅಂತ. ಹಂಪಿ ಮತ್ತೆ ಅಂಜನಾದ್ರಿ ಬೆಟ್ಟ, ಹಂಪಿ ಸುತ್ತಮುತ್ತಲು ಕನ್ನಡದ ಪ್ರದೇಶಗಳು ಏನಿದೆ, ಕನ್ನಡದ ಗತವೈಭವಗಳು ಏನಿದೆ, ಇವೆಲ್ಲ ಈ ಯೂಟ್ಯೂಬ್ ವಾಹಿನಿ, ನಮ್ಮ ಯೂಟ್ಯೂಬ್ ವಾಹಿನಿ ಅಂತ ತಿಳಿಸ್ಕೊಡ್ಬೇಕು ಅಂತಿದ್ದೀನಿ ನಾನು. ಬನ್ನಿ, ಅದನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನು. ಇದೆ ನೋಡ್ರಿ, ನಾವಿರೋದು ಈಗ ಇದು RKS ಹೋಮ್ಸ್ ಅಂತ ಹೇಳ್ಬಿಟ್ಟು ಹಂಪಿ ಒಳಗಡೆ ಹೋಮ್ ಸ್ಟೇ. ಇದು ಫುಡ್ ಎಲ್ಲ ಚೆನ್ನಾಗಿದೆ ಇವ್ರದ್ದು. AC ಮತ್ತು ನಾನ್ AC ಎರಡೂ ಇದೆ ಇವ್ರದ್ದು. ಇದು ಬಾಲ್ಕನಿ ಬಂದು ಹಾಯ್ ಕನ್ನಡಿಗರೇ. ಮೊದಲನೇ ದಿನ ಹಂಪಿ ಒಳಗಡೆ ಔಟ್ ಹೋಗ್ತಾ ಇದೀನಿ. ಬೆಳಗಿನ ಜಾವ ಐ ಥಿಂಕ್ 5:10 ಆಗಿದೆ. ಈಗ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಫಸ್ಟ್ ದರ್ಶನ ಅಲ್ಲೇ ಅಂಜನಾದ್ರಿ ಬೆಟ್ಟಕ್ಕೆ. ನನ್ನ ಹೆಂಡತಿ ಇದೇನೋ, ನನ್ನ ಹೆಂಡತಿ ಹನುಮನ್ ಬರ್ತಲು ಮೊದಲಿಂದ, ನಾನು ಕೂಡ ಹೌದು. ಸೊ ಇವಾಗ ಫಸ್ಟ್ ನಾವು ಈಗ 5:10 ಹಂಪಿಯಲ್ಲಿ ರೂಮ್ ಮಾಡಿದ್ವಿ. ರೂಮ್ ನೋಡ್ಬೋದು ನೀವು, ಹಿಂಗಿದೆ ಎಲ್ಲ ಕಿತ್ತಾಕ್ಬಿಟ್ಟಿದೀವಿ, ಆಡ್ಕೊಂಡ್ಬಿಟ್ಟಿದೀವಿ. 5:10 ಇಲ್ಲಿಂದ ಬಿಡ್ತಾ ಇದೀವಿ. ಏನೋ ಹಾಫ್ ಅನ್ ಅವರ್ 23 ಕಿಲೋಮೀಟರ್ ಏನೋ ಇದೆ. ರೀಚ್ ಆದ್ರೂ ಕೂಡ ಇನ್ನೊಂದು 1 ಅವರ್ ನಾವು ಹತ್ತದ, ಅದು 7 ಗಂಟೆ ಅಷ್ಟೊತ್ತಿಗೆ ನಾವು ಬೆಟ್ಟ ಹತ್ಬೋದು. ಸೊ ಸ್ವಲ್ಪ ನಾವು ವ್ಯೂಸ್ ನೋಡ್ಬೋದು ಚೆನ್ನಾಗಿ. ಬೆಳಗಿನ ಜಾವ ವ್ಯೂಸ್ ಚೆನ್ನಾಗಿರುತ್ತೆ. ಇನ್ ಕೇಸ್ ನಮ್ಗೆ ಲಕ್ ಇತ್ತು ಅಂದ್ರೆ ಸನ್ರೈಸ್ ಕೂಡ ಸಿಗ್ಬೋದು. ಆ ಸನ್ರೈಸ್ ಸಿಕ್ಕರೆ ನಿಮ್ಗೆ ಅದನ್ನ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ, ನೋಡುವಂಸಿ. ಮತ್ತಿದು ಈ ರೂಮ್ ಬಗ್ಗೆ ಹೇಳ್ಬೇಕು ಅಂದ್ರೆ RKS ಹೋಮ್ಸ್ ಅಂತ ಹೇಳ್ಬಿಟ್ಟು, ಇದು ಆಕ್ಚುಲಿ ನನ್ನ ವೈಫ್ ಕಲಿಕ್ಗೆ ಪರಿಚಯ ಇರೋದು ರೂಮು. ಅವರು ಒಳ್ಳೆ ರೇಟ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ರೇಟ್ ನಾನು ಡಿಸ್ಕ್ಲೋಸ್ ಮಾಡಕ್ ಹೋಗಲ್ಲ, ಬಟ್ ಇದು ಆನ್ಲೈನ್ ಒಳಗಡೆ ಕೂಡ ಇದೆ, ಅವೈಲೇಬಲ್ ಇದೆ. ನೀವು ಆರಾಮಾಗಿ ಇದನ್ನ ಆಕ್ಸೆಸ್ ಮಾಡ್ಬೋದು. RKS ಹೋಮ್ಸ್ ಅಂತೇಳಿ ಲಿಂಕ್ ಹಾಕಿರ್ತೀನಿ. ಇದು ಬೆಸ್ಟ್ ಸರ್ವಿಸ್ ಇದೆ. ಫುಡ್ ಕೂಡ ಅವೈಲೇಬಲ್ ಮಾಡ್ತಾರೆ. ಒಳ್ಳೆ ಕ್ವಾಲಿಟಿ ಫುಡ್ ಕೂಡ ಕೊಡ್ತಾರೆ. ಯಾರು ಬೇಕಾದ್ರೂ ಅವ್ರ ನಂಬರ್ ಕೂಡ ಹಾಕಿರ್ತೀನಿ. ಯಾರು ಬೇಕಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಂಪಿಗೆ ಬಂದಾಗ ಇಲ್ಲಿ ಸ್ಟೇ ಮಾಡ್ಬೋದು. ರೂಮ್ಸ್ ಅವೈಲೇಬಲ್ ಇದೆ, ಬಟ್ ಸೀಸನ್ ಒಳಗಡೆ ರೂಮ್ ಸಿಗೋದು ಕಷ್ಟ ಇದೆ. ಅಂದ್ರೂ ಟ್ರೈ ಮಾಡಿ, ನಿಮ್ ನಂಬರ್ ಕೊಟ್ಟಿರ್ತೀನಿ. ಅವ್ರಿಗೆ ಮಾತಾಡ್ಬಿಟ್ಟು ರೂಮ್ ಸಿಕ್ತು ಅಂದ್ರೆ ನೀವು ರೂಮ್ಸ್ ಹೋಗ್ಬೋದು. ಚೆನ್ನಾಗಿದೆ, ಕಂಡೀಷನ್ ಇದೆ, ಮತ್ತೆ ಬಜೆಟ್ ಫ್ರೆಂಡ್ಲಿ ಇದೆ. ಯಾರೇ ಬಂದನು ಆರಾಮಾಗಿ ಕಪಲ್ಸ್ ಆದ್ರೆ ಇದು ಸೇಫ್ಟಿ ಇದೆ. ಕಪಲ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಬಂದ್ರೆ ಸೇಫ್ಟಿ ಇದೆ ಮೊದಲು. ಯಾಕಂದ್ರೆ ಇದು ಒಂದೇ ರೆಸಿಡೆನ್ಷಿಯಲ್ ಲೊಕ್ಯಾಲಿಟಿ ಇರೋದ್ರಿಂದ ಒಳ್ಳೆ ಸೇಫೆಸ್ಟ್ ಪ್ಲೇಸ್ ಅಲ್ಲಿ ಇದೆ ಇದು ರೂಮು. ಆರಾಮಾಗಿ ಇದನ್ನ ತಗೋಬಹುದು. ಬನ್ನಿ, ಈಗ ಅಂಜನಾದ್ರಿ ಬೆಟ್ಟದಲ್ಲಿ ಸಿಗ್ತೀನಿ ಮತ್ತೆ. ರಾಧಿಕಾ ಒಂದು ಇಟ್ಕೊಂತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜಯ ಜಯ ಶ್ರೀರಾಮ್. ಅಂಜನಾದ್ರಿ ಬೆಟ್ಟಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅಂಥದ್ದು ನೆನ್ಕೊಂಡು ನಾನು ಸುತ್ತಿ ಬೆಟ್ಟ ಇದ್ದಂಗೆ ಇದೆ. ಸುತ್ತಿ ಬೆಟ್ಟ ಹತ್ತ ಫೀಲ್ ಆಗ್ತದೆ, ಹಂಗೆ ಇದೆ ಅದು. ಬಟ್ ಇದು ಸುತ್ತಿ ಬೆಟ್ಟದ ಥರ ಸ್ಟೆಪ್ ಬೈ ಸ್ಟೆಪ್ ಇಲ್ಲ, ಡೈರೆಕ್ಟಾಗಿ ಎದುರಿಸಿ ಬಿಡಬೇಕಾಗುತ್ತೆ. ಅಷ್ಟಕ್ಕೊಂದು ಸ್ಟೆಪ್ಸ್ ಇದೆ. 524 ಸ್ಟೆಪ್ಸ್ ಇದೆ ಅಂತ ಕೇಳಿದೆ. ಸ್ಟೆಪ್ಸ್ ಇರಬೇಕಿದು. ನಾನು ಹೆಂಡ್ತಿ ಹೋಗ್ತದೆ ಬ್ಯಾಗ್ಗಳಲ್ಲೇ ತಿರುಗಿ ನೋಡ್ತಾಳೆ. ಅದೀಗ ತಿರುಗಿ ನೋಡ್ತಿದ್ದಾಳೆ. ಹನುಮನ ಭಕ್ತಳು, ಹನುಮನ ಬೆಟ್ಟ ಹತ್ತಾ ಇದ್ದಾಳೆ.
ಇವತ್ತು ನಮ್ಮದು ಆ್ಯನಿವರ್ಸರಿ ಕೂಡ ಹೌದು, ಹಾಗಾಗಿ ಬಂದಿದ್ದೀವಿ. ಒಟ್ಟು 2-3 ದಿನ ನಿಮಗೆ ಹಂಪಿ ಮತ್ತು ಹಂಪಿ ಪರಿಸರದ ಎಲ್ಲ ಓದುಗಳ ಬಗ್ಗೆ, ಇಲ್ಲಿ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ. ಕನ್ನಡದ ಮಣ್ಣಿನ, ಕನ್ನಡ ರಾಜ್ಯದ ಮಹಾತ್ಮೆ ಮತ್ತು ವಾಯುಪುತ್ರ ಕೂಡ ಕನ್ನಡಿಗ, ಅವನ ಬಗ್ಗೆನೂ ತಿಳಿಸ್ಕೊಡ್ತೀನಿ. ನೋಡ್ಬೋದು ಭಕ್ತಾದಿಗಳೆಲ್ಲ ಕೆಲವು ಜನ ಹತ್ತಿ ಇಳಿತಾ ಇದೆ ಆಲ್ರೆಡಿ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ನಾನು ಯಾವತ್ತು ಬಂದಿಲ್ಲ ಇಲ್ಲಿಗೆ, ಇದು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ವಿಹಂಗವನ್ನು ನೋಟ ನೋಡ್ಬೋದು. ತುಂಗಭದ್ರಾ ನದಿದು ಬೆಟ್ಟದ ಒಂದು 250 ಸ್ಟೆಪ್ಸ್ ಹತ್ತಿದ್ದೇವೆ ಅಷ್ಟೇ. ಈಗ ಈ ಥರ ಕಾಣುತ್ತೆ ಬೆಳಗಿನ ಜಾವ. ಸುಮಾರು ನನಗನ್ಸ್ಬೇಕಾದ 6:41 ಬೆಳಗಿನ ಜಾವ. ಬೆಟ್ಟಗಳ ಸಾಲು ನೋಡಿ, ಪರ್ವತಗಳ ಸಾಲು, ಜೊತೆಗೆ ಮೋಡ. ಇನ್ನೂ ಬೆಳಕಾಗಿಲ್ಲ, ಸೂರ್ಯ ಹುಟ್ಟಿಲ್ಲ ಇನ್ನು. ಸೂರ್ಯ ಹುಟ್ಟೋ ಅಷ್ಟೊತ್ತಿಗೆ ಅಲ್ಲಿ ಹೋಗಿ ಸೇರ್ಕೋಬೇಕು ಅಂತಿದ್ದೀನಿ. ಸಖತ್ತಾಗಿದೆ ಸೀನರಿ ಮಾತ್ರ. ಇದು ಟ್ರೆಕ್ಕಿಂಗ್ ಕೂಡ ಆಗುತ್ತೆ, ಚಾಲನ ಪ್ರಿಯರಿಗೆ ಚಾಲನ ಕೂಡ ಆಗುತ್ತೆ. ಜೊತೆಗೆ ದೈವತ್ವ ಹೊಂದಿರೋರಿಗೆ ದೇವರ ದರ್ಶನ ಕೂಡ ಆಗುತ್ತೆ. ಎಲ್ಲ ಕನ್ನಡಿಗರು, ಎಲ್ಲ ಭಾರತೀಯರು ಒಂದ್ಸಲ ಬರಬೇಕು ಇಲ್ಲಿಗೆ. ಬೆಟ್ಟ ಹತ್ಬೇಕು ಅಂದರೆ ಅಷ್ಟು ಈಸಿ ಇಲ್ಲ ಇದು ಬೆಟ್ಟ. ಚಿರತೆ ಬೆಟ್ಟ ಅನ್ಕೊಂಡು ಬರಬೇಡಿ, ಎಲ್ಲ ಕ್ರಾಸಾಗಿ ಮೆಟ್ಲುಗಳಿದ್ದಾವೆ. ಮತ್ತು ಒಂದೊಂದು ಅಡಿ ಅಷ್ಟು ಹೈಟ್ ಇದೆ ಮೆಟ್ಲುಗಳು. ಹತ್ತಿ ಹೋಗ್ಬೇಕು ಅಂದರೆ ಕಷ್ಟ. ನೋಡಿ ತೋರಿಸ್ತಾ ಇದೀನಿ ನಿಮಗೆಲ್ಲ ಇದು ಹೆಂಗೆ ಕಾಣುತ್ತೆ ಅಂತ. ಇನ್ನೊಂದು 250 ಮೆಟ್ಲಿಗೆ ಹತ್ತಬೇಕು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಒಂದೊಂದು ಸ್ಟೆಪ್ಸು ಹತ್ತಾ ಇದ್ದಂಗೆ ಬೆಟ್ಟಗಳ ಸಾಲು ಭಾರಿ ಕಾಣ್ತಾ ಇದೆ. ಚಂದ ಚಂದ. ನೋಡ್ಬೋದು ವಿಠ್ಠಲ ದೇವಾಲಯದ ವಿಹಂಗಮ ನೋಟ ಕಾಣ್ತದೆ. ಇಲ್ಲಿಂದಾನೇ ಕಾಣ್ತಾ ಇದೆ ನಿಮಗೆ. ತುಂಗಭದ್ರಾ ನದಿ ನವೆಂಬರ್ದೊಳಗಡೆ ಈ ಲೆಕ್ಕದಲ್ಲಿ ನೀರಿದೆ. ಇನ್ನು 350 ಸ್ಟೆಪ್ಗೆ ಬಂದಿದ್ದೀವಿ ಈಗ. ಇಲ್ಲಿ ಬಂದಿದ್ದು ನೋಡ್ಬೋದು. ಇನ್ನೂ ಇಷ್ಟೆಲ್ಲ ಹತ್ಬೇಕು ನಾವು. ಬೆಟ್ಟ ಕಾಣ್ತಿದೆ ನೋಡಿ. ಎಸ್, ಇಲ್ಲಿ ನೋಡ್ರಿ ಎಷ್ಟು ಕಿರಿತ ತೋರಿಸ್ತಾ ಇದೆ. ಕಿಷ್ಕಿಂದೆ, ಹೆಸರಲ್ಲಿ ತಕ್ಕಂಗೆ ಕಿಷ್ಕಿಂದೆ ಆಗಿದೆ ಇದು. ಈಗ ಅಂತಿರ್ಬೋದು 575 ಮೆಟ್ಲುಗಳು. ಬಹಳ ಕಿರಿದಾದ ಮೆಟ್ಲುಗಳು. ಇದು ಇಲ್ಲಿಂದ ವಿಹಂಗಮ ನೋಟ.
ಗದ್ದೆಗಳು ನೋಡಿ ಹಚ್ಚ ಹಸದ ಕಾಣ್ತದೆ.